press the bell icon on the YouTube app and never miss another update. ಹಲೋ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಈ ಬೀಜಗಣಿತದ ಒಂದು ಪಾಠವಾಗಿರ್ತಕ್ಕಂಥ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅಂತಕ್ಕಂಥ ಒಂದು ಪಾಠಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಅಭ್ಯಾಸ 3.3 ಬರ್ತಕ್ಕಂಥ ಲೆಕ್ಕಗಳನ್ನು ಗಮನಿಸ್ತಾ ಇದ್ವಿ. ಅದರಲ್ಲಿ ಮೊದಲನೇ ಮೇನ್ 2 ಲೆಕ್ಕಗಳನ್ನು ಮಾಡಿದ್ವಿ. ನಿನ್ನೆ ದಿನ ನಾನು ನಿಮಗೆ ಹೇಳಿದ್ದೆ ಈ ಉಳಿದಿರೋ ಲೆಕ್ಕಗಳನ್ನು ಟ್ರೈ ಮಾಡಿ ಅಂತ, ಸರಿನಾ? ಓಕೆ, ಈಗ ಉಳಿದಿರೋ ಲೆಕ್ಕಗಳನ್ನು ಈಗ ಸಾಲ್ವ್ ಮಾಡ್ತೀನಿ. ನೀವು ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ಸ್ಗಳನ್ನು ಏನಾದರೂ ನೀವು ಸಾಲ್ವ್ ಮಾಡಿದರೆ ಅವುಗಳು ಸರಿ ಇದಾವೋ ತಪ್ಪಿದಾವೋ ಅನ್ನೋದನ್ನು ಗಮನಿಸ್ಕೊಳ್ಳಿ. ತಪ್ಪಿದರೆ ಏನು ತೊಂದರೆ ಇಲ್ಲ, ಬರ್ಕೊಳ್ಳಿ. ಸರಿ ಇದ್ದರೆ ಖುಷಿಪಡಿ, ನಾವು ಲೆಕ್ಕ ಮಾಡಿದ್ದೀವಿ ಆದೇಶ ವಿಧಾನದಿಂದ ಅಂತ ಹೇಳ್ಬಿಟ್ಟು. ಇದ್ರ ಮೇಲೆ ಒಂದು ಲೆಕ್ಕ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ ಮಕ್ಕಳೇ. ಹಾಗಾಗಿ ಈ ಲೆಕ್ಕಗಳನ್ನು ಕಲಿಯೋದು ಬಹಳ ಪ್ರಮುಖವಾಗಿದೆ, ಸರಿನಾ? ಓಕೆ, ಈಗ 3ನೇ ಲೆಕ್ಕಕ್ಕೂ ಕೂಡ ಎಸ್ 3ನೇ ಲೆಕ್ಕ ಒಂಥರ ಡಿಫ್ರೆಂಟ್ ಆಗಿದೆ. ಎಸ್ ಅಭ್ಯಾಸ 3.3 ಮೊದಲನೇ ಮೇನ್ 3ನೇ ಲೆಕ್ಕ 3x - y = 3. ಇದು ಇಕ್ವೇಷನ್ ನಂಬರ್ 1. 9x - 3y = 9. ಇದು ಇಕ್ವೇಷನ್ ನಂಬರ್ 2. ನೋಡಿ, ಈ ಥರ ಇದೆ ಲೆಕ್ಕ. ಈಗ ನಾವೇನು ಮಾಡೋಣ, ಸಮೀಕರಣ ಒಂದನ್ನು ತೆಗೆದುಕೊಳ್ಳೋಣ. ಸಮೀಕರಣ ಒಂದನ್ನು ತೆಗೆದುಕೊಳ್ಳೋಣ. ಎಸ್ ಓಕೆ. ಓಕೆ, ನೋಡಿ ಇಲ್ಲಿ ಸಮೀಕರಣ 1 ಅಂತಾರೆ 3x - y = 3 ಇದೆ. ನೀವಿಲ್ಲಿ y ರೂಪದಲ್ಲಾದರೂ ವ್ಯಕ್ತಪಡಿಸಿ, x ರೂಪದಲ್ಲಾದರೂ ವ್ಯಕ್ತಪಡಿಸಿ ಮಕ್ಕಳ, ಸರಿನಾ? ನಾವು ಇಲ್ಲಿವರೆಗೂ x ರೂಪದಲ್ಲೇ ವ್ಯಕ್ತಪಡಿಸ್ತಾ ಇದ್ದೀವಿ. x ರೂಪದಲ್ಲಿ ವ್ಯಕ್ತಪಡಿಸಿ x ನ ಬೆಲೆಯನ್ನು ಇನ್ನೊಂದು ಸಮೀಕರಣಕ್ಕೆ ಆದೇಶ ಮಾಡ್ತಾ ಇದ್ದೀವಿ, ಹೌದಲ್ವಾ? ಹಾಗಾಗಿ ನಾನು x ನ ರೂಪದಲ್ಲೇ ಇಟ್ಕೊಳ್ತೀನಿ. ಎಸ್ 3x = 3 - y ಕಡೆ ಬಂತಂದರೆ +y ಆಯಿತು. ಆದ್ದರಿಂದ x = 3 ಪ್ಲಸ್ ಏನಾಯಿತು, 3 + y / 3 ಆಯಿತು, ಸರಿನಾ? ಎಸ್ ಈಗೇನು ಮಾಡ್ತೀರಿ, x = 3 + y / 3 ಅನ್ನು ಸಮೀಕರಣ 2ಕ್ಕೆ ಆದೇಶಿಸಿದಾಗ, ಸಮೀಕರಣ 2ಕ್ಕೆ ಆದೇಶಿಸಿದಾಗ 2 ಅಂತಾನೆ 9x - 3y = 9. ಎಸ್ 9 ಇಂಟು ಎಕ್ಸ್ ಅಂತ ಅಂದರೆ 3 + y / 3 - 3y = 9. 3 1 3 3 3 3 9. 3 ಇಂಟು y 3y - 3y = 9 ಪ್ಲಸ್ 3y - 3y ಗೆಟ್ಸ್ ಕ್ಯಾನ್ಸಲ್. 9 = 9. ಈ ಥರದ ಲೆಕ್ಕ ಎಲ್ಲ ನೋಡಿದ್ದೀವಲ್ಲ, 9 = 9 ಈ ಥರದ ಲೆಕ್ಕ ಎಲ್ಲ ನೋಡಿದ್ದೀವಲ್ವಾ? ಎಲ್ಲಿ ನೋಡಿದ್ದೀವಿ, ಅಂದರೆ ಪ್ರಿವಿಯಸ್ ವಿಡಿಯೋದಲ್ಲಿ ಒಂದು ಲೆಕ್ಕ ಬಂದಿತ್ತು, 18 = 18 ಬಂದಿತ್ತು ನೋಡಿ, ಹೌದಾ? 18 = 18 ಬಂದಿತ್ತು ನೋಡಿ. ಅಲ್ಲಿ ಈ ಥರದ ಲೆಕ್ಕ ಮಾಡಿದ್ವಿ ನಾವು, ಕರೆಕ್ಟಾ? ಆವಾಗ ಇಲ್ಲಿ ಏನಂತೀವಿ, ಈ ಒಂದು ಹೇಳಿಕೆ 9 = 9 ಏನು ಅಂತಂದರೆ ವೈನ ಎಲ್ಲ ಬೆಲೆಗಳಿಗೂ ನಿಜವಾಗಿದೆ, ಆದರೆ ವೈಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪರಿಹಾರ ಇಲ್ಲ. ಹಾಗಾಗಿ ಎಕ್ಸ್ಗೂ ಕೂಡ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪರಿಹಾರ ಇಲ್ಲ. ಹಾಗಾಗಿ ಸಮೀಕರಣ 1 ಮತ್ತು 2 ಸಮವಾಗಿರೋದೇ ಈ ಒಂದು ಸನ್ನಿವೇಶ ಉಂಟಾಗೋದಕ್ಕೆ ಕಾರಣ. ಹಾಗಾಗಿ ಈ ಒಂದು ಸಮೀಕರಣಗಳಿಗೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿವೆ. ಈ ಥರ ಲೆಕ್ಕ ಮಾಡಬೇಕು ಅಂತ ಹೇಳಿದ್ವಿ. ಇದೇ ಲೆಕ್ಕ ಕೊಟ್ಟಿದ್ದು ನಾನು ಟೆಸ್ಟಿಗೆ ಇದೇ ಲೆಕ್ಕ ಕೊಟ್ಟಿದ್ದು. ಆದರೆ ಮಕ್ಕಳು ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿತಾ ಹೋಗಿದ್ರು. ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಹಾಗೆ ಸ್ವಲ್ಪ ನಿಮ್ಮನ್ನು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಕ್ರಾಸ್ ಚೆಕ್ ಮಾಡಲಿಕ್ಕೆ ನಾವು
ಈ ಥರದ ಲೆಕ್ಕಗಳನ್ನು ಮಾಡ್ತಾ ಇರ್ತೀವಿ, ಸರಿನಾ, ಕೊಡ್ತಾ ಇರ್ತೀವಿ. ಆವಾಗ ಗಮನಿಸಿ ನೀವು ಬರಿಬೇಕಾಗುತ್ತೆ, ಸರಿನಾ. ಓಕೆ, ಈಗ ಇಲ್ಲಿ ಸೆಂಟೆನ್ಸ್ ಬರಿಬೇಕಾಗಿದೆಯಲ್ಲ. ಎಸ್, ಬರೆಯೋಣ, ಸೆಂಟೆನ್ಸ್ ಬರೆಯೋಣ. ಬರೀ ವೈಯ ಎಲ್ಲ ಬೆಲೆಗಳಿಗೂ ಈ ಹೇಳಿಕೆ ನಿಜವಾಗಿದೆ. ಹಾಗಿದ್ದರೂ ವೈಗೆ ಒಂದು ನಿರ್ದಿಷ್ಟವಾದ ಬೆಲೆ ಪರಿಹಾರವಾಗಿ ಸಿಗುವುದಿಲ್ಲ. ಆದ್ದರಿಂದ ಎಕ್ಸ್ಗೆ ಒಂದು ನಿರ್ದಿಷ್ಟವಾದ ಬೆಲೆಯನ್ನು ಪಡೆಯಲು ನಮಗೆ ಸಾಧ್ಯವಿಲ್ಲ. ಕಾರಣ ಇಷ್ಟೇ, ದತ್ತ ಸಮೀಕರಣಗಳೆರಡು ಸಮಾನವಾಗಿರುವುದರಿಂದ ಈ ಸನ್ನಿವೇಶ ಉಂಟಾಗಿದೆ. ಆದ್ದರಿಂದ ಸಮೀಕರಣ 1 ಮತ್ತು 2ಕ್ಕೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿವೆ. ನೋಡಿ, ಈ ರೀತಿಯಾಗಿ ನಾವು 3ನೇ ಲೆಕ್ಕವನ್ನು ಬಿಡಿಸ್ತೀವಿ. ಲೆಕ್ಕಗಳು ಹೇಗೆ ಬೇಕಾದರೂ ಬರ್ಬೋದು. ಡೈರೆಕ್ಟಾಗಿ ಎಕ್ಸ್ನ ಮತ್ತು ವೈನ ಬೆಲೆಗಳು ಕೂಡ ಬರ್ಬೋದು. ಇಲ್ಲ ಅಂತಂದರೆ ಈ ರೀತಿ ಸನ್ನಿವೇಶ ಬರ್ಬೋದು. ಅಥವಾ LHS is not equal to RHS ಅದು ಬಂದರೂ ಬರ್ಬೋದು. ಅಲ್ಲಿ ಪರಿಹಾರಗಳು ಇರೋದಿಲ್ಲ. ಸ್ವಲ್ಪ ಗಮನಿಸಿ. ಸುಮ್ಮನೆ ಉದ್ದಕ್ಕೆ ಲೆಕ್ಕ ಮಾಡ್ಕೊತ ಹೋಗೋದಲ್ಲ, ಆ ಲೆಕ್ಕದಲ್ಲಿರ್ತಕ್ಕಂಥ ಅಂಶವನ್ನು ಗಮನಿಸಬೇಕು. ಬರ್ಕೊಂಡ್ರಾ? ಮುಂದಿನ ಲೆಕ್ಕಕ್ಕೆ ಹೋಗೋಣ. ಎಸ್, ಈ ಕಡೆ ಎಳಿಸ್ತಾ ಇದ್ದೀನಿ. 3ನೇ ಲೆಕ್ಕಕ್ಕೆ ಹೋಗೋಣ. 3ನೇ ಲೆಕ್ಕ ದಶಮಾಂಶ ಸಂಖ್ಯೆಯಲ್ಲಿದೆ. ಎಸ್, ಪಾಸ್ ಮಾಡ್ಕೊಂಡು ಬರ್ಕೋಬೇಕು. ನಾವು ಯಾವ ಲೆಕ್ಕ ಹೇಗೆ ಟ್ರೈ ಮಾಡಬೇಕು, ಹೇಗೆ ಬಿಡಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆ ನಿಮಗೆ ಇವಾಗ. ನೀವು ಬಿಡಿಸಿದ್ದೀರಾ ನೋಡ್ಕೊಳ್ರಿ. ಮೊನ್ನೆ ಹೋಮ್ವರ್ಕ್ ಕೊಟ್ಟಾಗ ಈ ರೀತಿ ಏನಾದರೂ ಬಂದಿದ್ರೆ ಆ ಸೆಂಟೆನ್ಸ್ ಬರೋದು ಅಲ್ಲಿಗೆ ನಿಂದ್ರಿಸ್ಬಿಡ್ಬೇಕು, ಸರಿನಾ. ಈಗ 4ನೇ ಲೆಕ್ಕಕ್ಕೆ ಹೋಗೋಣ. -0.2x ಪ್ಲಸ್ 0.3x ಇಸ್ ಈಕ್ವಲ್ ಟು 1.3.
ಅದಾದ ನಂತರ 0.4x ಪ್ಲಸ್ 0.5x ಇಸ್ ಈಕ್ವಲ್ ಟು 2.3. ನೋಡಿ ಹೇಗಿದೆ ಲೆಕ್ಕ ಸರ್. ಇಲ್ಲಿವರೆಗೂ ಆಲ್ ಪೂರ್ಣ ಸಂಖ್ಯೆಗಳಿದ್ದರೆ ಮಾಡ್ತಾ ಇದ್ವಿ, ಇಲ್ಲಿ ದಶಮಾಂಶ ಸಂಖ್ಯೆಗಳು ಕೊಟ್ಟಾಗ ಹೇಗೆ ಮಾಡಬೇಕು ಅನ್ನೋ ಡೌಟ್ ಇವಾಗ ಬರ್ಬೋದು ಮಕ್ಕಳೇ ನಿಮಗೆ. ಏನೂ ಇಲ್ಲ, ಪಾಯಿಂಟ್ ಆದಮೇಲೆ ಒಂದು ಸ್ಥಾನ, ಪಾಯಿಂಟ್ ಆದಮೇಲೆ ಒಂದು ಸ್ಥಾನ, ಪಾಯಿಂಟ್ ಆದಮೇಲೆ ಒಂದು ಸ್ಥಾನ ಇದ್ದಾವೆ ನೋಡ್ಬೋದು ನೀವು. ಪಾಯಿಂಟ್ ಆದಮೇಲೆ ಒಂದು ಸ್ಥಾನ, 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 ಪಾಯಿಂಟ್ ಆದಮೇಲೆ ಒಂದು ಸ್ಥಾನ. ಗೊತ್ತಾಗ್ತಿದೆಯಾ? ಪಾಯಿಂಟ್ ಆದಮೇಲೆ ಒಂದು ಸ್ಥಾನ ಇತ್ತು ಅಂದರೆ ನಾವೇನು ಮಾಡಬೇಕು? ಒಂದರ ಮುಂದುಗಡೆಗೆ 1 0. ಎರಡು ಇಕ್ವೇಷನನ್ನು 10ರಿಂದ ಗುಣಿಸ್ಕೊಂಬಿಡಿ, ನಿಮಗೆ ಪೂರ್ಣ ಸಂಖ್ಯೆಗಳು ಸಿಗ್ತವೆ. ಗುಣಿಸೋದ್ರಿಂದ ಭಾಗಿಸೋದ್ರಿಂದ ಅಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳೇನು ವ್ಯತ್ಯಾಸ ಆಗೋದಿಲ್ಲ, ಸೇಮ್ ಬಂದುಬಿಡ್ತವೆ, ಏನು ತೊಂದರೆ ಇಲ್ಲ. ನಾವಿಲ್ಲಿ ದಶಮಾಂಶ ಸಂಖ್ಯೆಗಳನ್ನು ಸ್ವಲ್ಪ ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವಿಲ್ಲಿ ಪೂರ್ಣ ಸಂಖ್ಯೆಗಳಾಗಿ ಮಾರ್ಪಡಿಸ್ಕೊಳ್ಬೇಕಲ್ವಾ. ಹಾಗಾಗಿ ನಾವು ಇಲ್ಲಿ ಈ ಎರಡು ಈಕ್ವೇಷನ್ಸ್ಗಳನ್ನು ನಾವು ಏನು ಮಾಡ್ತಾ ಇದ್ದೀನಿ, 10ರಿಂದ ಗುಣಿಸ್ತಾ ಇದ್ದೀನಿ, ಸರಿನಾ? ಇದನ್ನು 10ರಿಂದ ಗುಣಿಸಿ, ಇದನ್ನು 10ರಿಂದ ಗುಣಿಸಿ. ದಟ್ ಇಂಪ್ಲಸ್ 10ರಿಂದ ಗುಣಿಸಿದಾಗ 0.2 ಇಂಟು 10 2x, 0.3 ಇಂಟು ಎಕ್ಸ್ 3x, 1.3 ಇಂಟು 10 ಇಸ್ ಈಕ್ವಲ್ ಟು 13. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ತೀನಿ ನಾವು, ಸರಿನಾ? ದೆನ್ 0.4 ಇಂಟು ಎಕ್ಸ್ 4x, 0.5 ಇಂಟು ಎಕ್ಸ್ 5x, 2.3 ಇಂಟು 10 23. ಗಮನಿಸಿ, ಬಂತಾ? ಈಗೇನು ಮಾಡ್ತೀರಿ? ಇಕ್ವೇಷನ್ ಒಂದಾದರೂ ತಗೊಳ್ರಿ, ಎರಡಾದರೂ ತಗೊಳ್ರಿ. ಇನ್ನು ಮುಂದಿನ ಪ್ರೋಸೆಸ್ ಸೇಮ್, ಏನು ಚೇಂಜಸ್ ಇಲ್ಲ, ಸರಿನಾ? ಈಗ ನಾನು ಇಕ್ವೇಷನ್ ನಂಬರ್ 1 ತೆಗೆದುಕೊಳ್ತೀನಿ. ಇದು ಸಿಂಪಲ್ ಆಗಿದೆ, ಸ್ವಲ್ಪ ಗೊತ್ತಾಗುತ್ತೆ, ಎರಡು ತಗೊಂಡ್ರು ಬರುತ್ತೆ, ಏನೂ ತೊಂದರೆ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಸಮೀಕರಣ 1 ಸಮೀಕರಣ 1 ತೆಗೆದುಕೊಳ್ಳೋಣ. ಈಗ 1 ತೆಗೆದುಕೊಂಡು ನಾವು ಬಿಡಿಸ್ಕೊಳ್ಬೇಕು. 2x ಪ್ಲಸ್ 3x ಇಸ್ ಈಕ್ವಲ್ ಟು x ಇದೆಯಾ? ಎಸ್ y ಇದೆ. ಸರಿ, ನಾನು 2 x ಚರಾಕ್ಷರನೇ ಬರ್ಕೊಂಡ್ಬಿಟ್ಟಿದ್ದೆ, ಇಲ್ಲಿ y ಚರಾಕ್ಷರಗಳಿದ್ದಾವೆ, ಬಿಟ್ಟಿದ್ದೆ. ಸರಿ, ತಪ್ಪಾಯಿತು. ಇಲ್ಲಿ y ಚರಾಕ್ಷರ ಬರ್ಕೊಳ್ರಿ. ಈಗ x ಮತ್ತು y ಚರಾಕ್ಷರಗಳಿಗೆ ಅನುಗುಣವಾಗಿ ನೀವು ಯಾವುದಾದ್ರು ಒಂದು ಚರಾಕ್ಷರಕ್ಕೆ ಎಲ್ಲವನ್ನೂ ಒಂದು ಬೆಲೆಯಾಗಿ ಕನ್ಸಿಡರ್ ಮಾಡಬೇಕು. x ತಗೊಳ್ಳೋಣ. 2x ಇಸ್ ಈಕ್ವಲ್ ಟು 13, 3y ಕಡೆ ಬಂತಂದರೆ -3y ಆಗುತ್ತೆ. ಎಕ್ಸ್ ಬೇಕಷ್ಟೇ ನಮಗೆ. ಎಕ್ಸ್ ಇಸ್ ಈಕ್ವಲ್ ಟು 13 - 3y ಡಿವೈಡ್ ಬೈ 2. ಎಸ್ ಈಗೇನು ಮಾಡ್ತೀರಿ ಅಂತಂದರೆ ಎಕ್ಸ್ ಇಸ್ ಈಕ್ವಲ್ ಟು 13 - 3y ಡಿವೈಡ್ ಬೈ 2 ಸಮೀಕರಣ 2ಕ್ಕೆ 1 ತಗೊಂಡಿದ್ದೀವಲ್ಲ, 1 ತಗೊಂಡಿದ್ದೀವಿ. ಸಮೀಕರಣ 2ಕ್ಕೆ ಆದೇಶಿಸಿದಾಗ, ಸಮೀಕರಣ 2ಕ್ಕೆ ಆದೇಶಿಸಿದಾಗ 13 - 3y ಡಿವೈಡೆಡ್ ಬೈ 2. ಎಸ್ ಈಗ ಎರಡನೇ ಇಕ್ವೇಷನ್ ಅಂತಾರೆ 4x ಪ್ಲಸ್ 5y ಇಸ್ ಈಕ್ವಲ್ ಟು 23. ಈಗ ಎಕ್ಸ್ನ ಬೆಲೆ ಹಾಕಿ 4 ಇಂಟು ಎಕ್ಸ್ ಅಂತಾನೆ 13 - 3y ಡಿವೈಡ್ ಬೈ 2 ಪ್ಲಸ್ 5y ಇಸ್ ಈಕ್ವಲ್ ಟು 23. ಕರೆಕ್ಟಾ? 2 1 2 2 2 ಗುಣಿಸಿ 13 26 ಪ್ಲಸ್ ಇಂಟು ಮೈನಸ್ 2 3 6y ಪ್ಲಸ್ 5y ಇಸ್ ಈಕ್ವಲ್ ಟು 23. ಸರಿನಾ? ಓಕೆ. 26
-6y ಪ್ಲಸ್ 5y ಅಂದರೆ -y ಇಸ್ ಈಕ್ವಲ್ ಟು 23 -y ಇಸ್ ಈಕ್ವಲ್ ಟು 20 ಕಡೆ ಕಳಿಸಿ 23 - 26 ಸರಿನಾ -y ಇಸ್ ಈಕ್ವಲ್ ಟು -20 23 ಹೋಯ್ತು ಅಂದರೆ -3 ಮೈನಸ್ ಗೆಟ್ಸ್ ಕ್ಯಾನ್ಸಲ್ y ಇಸ್ ಈಕ್ವಲ್ ಟು 3 y ನ ಬೆಲೆ ಏನು 3 ಈ y ನ ಬೆಲೆ 3 ಸಮೀಕರಣ 1 ಹಾಕಿ 2 ಹಾಕಿ y ಇಸ್ ಈಕ್ವಲ್ ಟು 3 ಸಮೀಕರಣ 1 ಹಾಕ್ತೀನಿ ನಾನು 1 ಹಾಕ್ತೇನೆ 1 ಅಂತಾನೆ 2x ಪ್ಲಸ್ 3y ಇಸ್ ಈಕ್ವಲ್ ಟು 13 2x ಪ್ಲಸ್ 3 ಇಂಟು 3 ಇಸ್ ಈಕ್ವಲ್ ಟು 13 ಎಕ್ಸ್ ಅಷ್ಟೇ ಎಲ್ಲ ಇದು ನಾನು ಬ್ರಾಕೆಟ್ ಹಾಕಿದೆ 2x 3 3 9 ಇಸ್ ಈಕ್ವಲ್ ಟು 13 2x ಇಸ್ ಈಕ್ವಲ್ ಟು 13 ಮೈನಸ್ 9 2x 13 9 ಹೋಯ್ತಂದ್ರೆ 4 ಅದರಿಂದ x ಇಸ್ ಈಕ್ವಲ್ ಟು 4/2 2 2 x ಇಸ್ ಈಕ್ವಲ್ ಟು x ನ ಬೆಲೆ ಎಷ್ಟು 2 x ನ ಬೆಲೆ 2 y ನ ಬೆಲೆ 3 ಬರ್ಕೊಳ್ಳಿ ಅರ್ಥ ಆಗ್ತಿದೆಯಲ್ಲ ಭಾಳ ಸಿಂಪಲ್ ಸ್ಟೆಪ್ಸಲ್ಲಿ ಮಾಡ್ತಾ ಇದೀವಿ ನಾವು ಎಲ್ಲೂ ಕೂಡ ಏನು ಎಗರಿಸ್ತಾ ಇಲ್ಲ ಭಾಳ ಸಿಂಪಲ್ ಸ್ಟೆಪ್ಸಲ್ಲಿ ನಾವು ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಸರಿನಾ ನೀಟಾಗಿ ಬರ್ಕೊಳ್ಬೇಕು ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ ಬೇಕಾದರೆ ತಾಳೆ ನೋಡ್ಬೋದು ಎಕ್ಸ್ ನ ಬೆಲೆ 2 y ನ ಬೆಲೆ 3 ಯಾವುದಾದ್ರೂ ಒಂದು ಇಕ್ವೇಷನ್ಗೆ ಹಾಕಿ ನೀವು ಯಾವ ಇಕ್ವೇಷನ್ಗೆ ಹಾಕಿದ್ರು ನೀವು ಇಲ್ಲಿ LHS = RHS ಅನ್ನು ಪಡಿಬೋದು ಸರಿ ಅಳಿಸ್ತಾ ಇದ್ದೀನಿ 5ನೇ ಲೆಕ್ಕಕ್ಕೆ ಹೋಗೋಣ ಅಳಿಸ್ಲಾ ಗೊತ್ತಾಯ್ತಲ್ಲ ಏನಾದರೂ ದಶಮಾಂಶ ಸಂಖ್ಯೆಗಳು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಹೇಗೆ ಲೆಕ್ಕಗಳನ್ನು ಬಿಡಿಸಬೇಕು ಅಂತ ಅಳಿಸ್ತಾ ಇದ್ದೀನಿ ಈಗ ಮುಂದಿನ ಲೆಕ್ಕ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕರ್ಣಗಳಿದಾವೆ ಇಲ್ಲಿ ಪಾಸ್ ಮಾಡ್ಕೊಂಡು ಬರ್ಕೊಳ್ರಿ ಅಳಿಸ್ತಾ ಇದ್ದೀನಿ ಎಷ್ಟನೇ ಲೆಕ್ಕ ಇದು 5ನೇ ಲೆಕ್ಕ √2x ಪ್ಲಸ್ √3y ಇಸ್ ಈಕ್ವಲ್ ಟು 0 √3x ಮೈನಸ್ √8y ಇಸ್ ಈಕ್ವಲ್ ಟು 0 ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ರಿ ಇದನ್ನು ಇಕ್ವೇಷನ್ ನಂಬರ್ 2 ಅಂತ ತಗೊಳ್ರಿ ಎಸ್ ಇಲ್ಲಿ ಕರ್ಣಿ ಗೊತ್ತಿದೆ ನಿಮಗೆ ಈ ಕರ್ಣಿ ರೂಪದಲ್ಲಿರ್ತಕ್ಕಂಥ ಈ ಒಂದು ಸಮೀಕರಣಗಳನ್ನು ನಾವು ಬಿಡಿಸ್ಬೇಕಾಗಿದೆ ಸರ್ ಏನು ಸರ್ ಹೆಂಗಂಗೋ ಬರ್ತಾವಲ್ಲ ಲೆಕ್ಕಗಳು ಮಾಡಬೇಕು ಏನು ಭಾಳ ಸಿಂಪಲಾಗಿದೆ ಇದು ಇವೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಇದು ಭಾಳ ಚೆನ್ನಾಗಿ ಬರುತ್ತೆ ಇದು ಲೆಕ್ಕ ಸರಿನಾ ನೋಡಿ ಈಗ ಸೇಮ್ ಪ್ರೋಸೆಸ್ ನಮ್ಮ ಪ್ರೋಸೆಸ್ನ ಬಿಡೋಂಗಿಲ್ಲ ನಮ್ಮ ಸ್ಟೆಪ್ಸ್ಗಳನ್ನು ಬಿಡೋಂಗಿಲ್ಲ ನಾವಿಲ್ಲಿ ಸರಿನಾ ಏನಿಲ್ಲಿ ಸಮೀಕರಣ
ಒಂದನ್ನು ತೆಗೆದುಕೊಳ್ಳೋಣ. ರೂಟ್ 2x ಪ್ಲಸ್ ರೂಟ್ 3y ಇಸ್ ಈಕ್ವಲ್ ಟು 0. ಎಸ್, ಈಗ ಇದನ್ನು ಆ ಕಡೆ ಕಳಿಸಿ. ರೂಟ್ 2x ಇಸ್ ಈಕ್ವಲ್ ಟು ಮೈನಸ್ ರೂಟ್ 3y. ನನಗೆ ಎಕ್ಸ್ ಬೇಕಷ್ಟೇ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ 3y ಡಿವೈಡ್ ಬೈ ರೂಟ್ 2. ಈಗ ಎಕ್ಸ್ನ ಬೆಲೆ ಸಿಕ್ಕಿದೆ ನೋಡಿ. ಇಲ್ಲಿ ಗಮನಿಸ್ಕೊಳ್ಬೇಕು ಯಾವ ಸ್ಟೆಪ್ಪಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ. ಸರಿನಾ? ಗಮನಿಸ್ಕೊಂಡ್ರ? ಎಸ್, ಈಗ ಎಕ್ಸ್ನ ಬೆಲೆ ಸಿಕ್ಕಿದೆ. ಈ ಎಕ್ಸ್ನ ಬೆಲೆಯನ್ನು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ 3y ಡಿವೈಡ್ ಬೈ ರೂಟ್ 2 ಸಮೀಕರಣ 2ಕ್ಕೆ ಆದೇಶಿಸಿದಾಗ 2 ಅಂತಾನೆ ರೂಟ್ 3x ಮೈನಸ್ ರೂಟ್ 8y ಇಸ್ ಈಕ್ವಲ್ ಟು 0. ಕರೆಕ್ಟಾ? ರೂಟ್ 3x ಮೈನಸ್ ರೂಟ್ 8y ಇಸ್ ಈಕ್ವಲ್ ಟು 0. ಈಗ ಏನು ಮಾಡ್ತೀರಿ? ರೂಟ್ 3 ಎಕ್ಸ್ ಅಂತಾನೆ ಇಂಟು ರೂಟ್ 3 ಡಿವೈಡ್ ಬೈ ರೂಟ್ 2 ವೈಯಾ ವೈ ಮೈನಸ್ ರೂಟ್ 8y ಇಸ್ ಈಕ್ವಲ್ ಟು 0. ಸರಿನಾ? ಈ ರೂಟ್ 3 ಇದೆ, ಇದನ್ನು ಗುಣಿಸ್ಕೊಳ್ಳೋಣ. ಗುಣಿಸ್ಕೊಂಡ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ರೂಟ್ 3 ಇಂಟು ರೂಟ್ 3 ರೂಟ್ 3 ಹೋಲ್ ಸ್ಕ್ವೇರ್ ಡಿವೈಡ್ ಬೈ ರೂಟ್ 2y ಮೈನಸ್ ರೂಟ್ 8y ಇಸ್ ಈಕ್ವಲ್ ಟು 0. ರೂಟು ಸ್ಕ್ವೇರ್ ರೂಟ್ ಗೆಟ್ಸ್ ಕ್ಯಾನ್ಸಲ್. ಮೈನಸ್ 3 ಡಿವೈಡ್ ಬೈ ರೂಟ್ 2y ಮೈನಸ್ ರೂಟ್ 8y ಇಸ್ ಈಕ್ವಲ್ ಟು 0. ಇಲ್ಲಿ y ಕಾಮನ್ ಆಗಿದೆ, ಇಲ್ಲಿ y ಕಾಮನ್ ಆಗಿದೆ. y ಕಾಮನ್ ತೆಗೆದುಬಿಡೋಣ. y ಕಾಮನ್ ತೆಗೆದುಬಿಟ್ರೆ ಮೈನಸ್ ರೂಟ್ 3 ಡಿವೈಡ್ ಬೈ ರೂಟ್ 2 ಮೈನಸ್ ರೂಟ್ 8 ಇಸ್ ಈಕ್ವಲ್ ಟು 0. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ 0 ಕಡೆಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ y ಇಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ ಮೈನಸ್ 3 ರೂಟ್ 2 ರೂಟ್ 8. 0 ಡಿವೈಡೆಡ್ ಬೈ ಎನಿಥಿಂಗ್ ಇಟ್ ವಿಲ್ ಬಿ 0. 0 ಕೆಳಗಡೆ ಏನು ಬಂದ್ರೂ ಕೂಡ ಅದು y ಇಸ್ ಈಕ್ವಲ್ ಟು 0 ಆಗುತ್ತೆ. y ಇಸ್ ಈಕ್ವಲ್ ಟು 0 ಆಗುತ್ತೆ. ಸರಿನಾ? ಅರ್ಥ ಆಯ್ತಲ್ಲ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೇವೆ. ಈಗ ಈ y ನ ಬೆಲೆಯನ್ನು ಇಕ್ವೇಶನ್ ಯಾವುದಕ್ಕಾದರೂ ಹಾಕಿ y ಇಸ್ ಈಕ್ವಲ್ ಟು 0 ಸಮೀಕರಣ 1ಕ್ಕೆ ಹಾಕ್ಬಿಡ್ತೀನಿ. 1 ಅಥವಾ 2 ಆದೇಶಿಸಿದಾಗ ರೂಟ್ 2x ಪ್ಲಸ್ ರೂಟ್ 3y ಇಸ್ ಈಕ್ವಲ್ ಟು 0. ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ ಕಂಡಿಡಬೇಕು. y ಇರೋ ಜಾಗದಲ್ಲಿ 0 ಹಾಕಿ. ಎಸ್, ರೂಟ್ 2x ಪ್ಲಸ್ ರೂಟ್ 3 ಇಂಟು 0 ಇಸ್ ಈಕ್ವಲ್ ಟು 0. 0ಇಂದ ಏನನ್ನಾದರೂ ಗುಣಿಸಿ ಏನನ್ನಾದರೂ ಭಾಗಿಸಿ ಅದು 0ನೇ. ರೂಟ್ 2x ಪ್ಲಸ್ 0 ಇಸ್ ಈಕ್ವಲ್ ಟು 0. ನಮಗೆ ಎಕ್ಸ್ ಅಷ್ಟೇ ಬೇಕು, ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡು. ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರೀರಿ. ರೂಟ್ 2x ಇಸ್ ಈಕ್ವಲ್ ಟು 0, ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡು. ಎಕ್ಸ್ ಇಸ್ ಈಕ್ವಲ್ ಟು 0 ಡಿವೈಡ್ ಬೈ ರೂಟ್ 2, ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಇಸ್ ಈಕ್ವಲ್ ಟು 0. ನೋಡಿ ಲೆಕ್ಕ ಹೇಗಿದೆ ಅಂತ. ವೆರಿ ಸಿಂಪಲ್. ಎಕ್ಸ್ನ ಬೆಲೆನೂ 0 ಬಂತು, ವೈನ ಬೆಲೆನೂ 0 ಬಂತು. ಈ ರೀತಿಯಾಗಿ ಕರ್ಣಗಳ ರೂಪದಲ್ಲಿ ಕೊಟ್ಟರೆ ಲೆಕ್ಕಗಳ ಮಾಡೋದು ಹೇಗೆ ಅಂತ ಬರ್ಕೊಳ್ರಿ. ನೀಟಾಗಿ ಬರ್ಕೋಬೇಕು. ಸೈಡಲ್ಲಿ ಇದ್ದೀನಿ, ಫಾಸ್ ಮಾಡಿಬಿಟ್ಟು ನೀಟಾಗಿ ಬರ್ಕೊಳ್ರಿ.
ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮುಂದಿನ ಲೆಕ್ಕ ಇನ್ನೂ ಡಿಫ್ರೆಂಟ್ ಆಗಿದೆ. ಇದು ಅರ್ಥ ಆಯ್ತಾ ಇಲ್ಲ? ಇದು ಹೇಗೆ ಮಾಡಿದ್ವಿ ಅಂತ ಗೊತ್ತಾಯ್ತಲ್ಲ? ಇನ್ನೊಂದ್ಸರಿ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಕ್ವೇಷನ್ 1 ತೊಗೊಂಡಿದ್ದೀನಿ. ಸೇಮ್ ಪ್ರೊಸೆಸಲ್ಲಿ ಕರ್ಣಿಗಳನ್ನು ಏನು ವ್ಯತ್ಯಾಸ ಮಾಡೋಕೆ ಹೋಗ್ಬೇಡ್ರಿ. ಅದು ಹೇಗಿದೆಯೋ ಹಾಗೆ ಬರ್ಕೊಳ್ತಾ ಹೋಗಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ √3y / √2 ಬರುತ್ತೆ. ಇದನ್ನು ಸಮೀಕರಣ 2ಕ್ಕೆ ಆದೇಶ ಮಾಡ್ತಾ ಇದ್ದೀನಿ. 2ಕ್ಕೆ ಆದೇಶ ಮಾಡಿದಾಗ ಇಲ್ಲಿ ಬರುತ್ತೆ. ಇಲ್ಲಿ √3 ಸೇಮ್ ಇದೆ. ಹಾಗಾಗಿ ಪ್ಲಸ್ ಇಂಟು ಮೈನಸ್ √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಗೆಟ್ಸ್ ಕ್ಯಾನ್ಸಲ್. ಗೊತ್ತಿದೆಯಲ್ಲ ಇದು? ಎಸ್. 3 - 3 / √2y ಆಗುತ್ತೆ. ಇಲ್ಲಿ √8 ಕೂಡ ನಾವು ವ್ಯತ್ಯಾಸ ಮಾಡ್ಬೋದು. ಹೇಗೆ ಅಂದರೆ √4 × 2 4 ವರ್ಗ ಸಂಖ್ಯೆ ಆಗುತ್ತೆ. 4ನ್ನು ಹೊರಗಡೆ ತೆಗೆದ್ರೆ 2 √2 ಆಗುತ್ತೆ. ನಾನು ಏನು ಮಾಡ್ಕೊಂಡಿಲ್ಲ, ನಿಮಗೆ ಕನ್ಫ್ಯೂಷನ್ನೇ ಬೇಡ, ಜಾಸ್ತಿ ಕನ್ಫ್ಯೂಷನ್ನೇ ಬೇಡ. √8 ಹಾಗೇ ಇಟ್ಕೊಂಡಿದ್ದೀನಿ ನಾನು. ಸರಿನಾ? ಇಲ್ಲಿ ವೈ ಎಷ್ಟೇ ಬೇಕಾಗಿದೆ ನಮಗೆ. ಈ ವೈಯನ್ನು ಕಾಮನ್ ತೆಗೆದುಬಿಡು. ವೈ ಕಾಮನ್ ತೆಗೆದ್ರೆ ಬ್ರಾಕೆಟಿಂದ ಹೊರಗಡೆ ಉಳಿದಿರೋದು -3 / √2 -√8. ಹಾಂ, ವೈ ಬೆಲೆ ಬೇಕು. ವೈ ಪಕ್ಕದಲ್ಲಿ ಮಲ್ಟಿಪ್ಲೈ ಆಗಿದೆ ಇದು. ಹಾಗಾಗಿ ನೀವೇನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡಿ. 0 / -3 / √2 -√8 0 / ಎನಿಥಿಂಗ್ ಇಟ್ ವಿಲ್ ಬಿ 0. ಹಾಗಾಗಿ y = 0. ಈ y = 0ನ್ನು ಸಮೀಕರಣ 1ಕ್ಕೆ ಆದೇಶಿಸಿದಾಗ ನಮಗೆ x ಬೆಲೆನೂ ಕೂಡ 0 ಬರುತ್ತೆ. ಗಮನಿಸಿ, ನೀಟಾಗಿ ಗಮನಿಸಬೇಕು. ಲೆಕ್ಕ ಏನು ಅಂದ್ಕೊಂಡ್ಬಿಡ್ತೀರ, ಹೆಂಗಪ್ಪ ಮಾಡೋದು ಇದನ್ನ ಅಂತ. ಆದರೆ ಲೆಕ್ಕ ಮಾಡೋದು ಇದೆಯಲ್ಲ ಬಹಳನೇ ಸುಲಭ. ಸರಿನಾ? ಹಾಗಾಗಿ ನೀವು ಲೆಕ್ಕ ಮಾಡೋದನ್ನು ನೀಟಾಗಿ ಕಲ್ತ್ಕೊಳ್ಬೇಕು. ಸರಿನಾ? ಅಳಿಸ್ತಾ ಇದ್ದೀನಿ. ಕೊನೆ ಲೆಕ್ಕಕ್ಕೆ, ಈ ಒಂದು ಮೊದಲನೇ ಮೇಲಿನ ಕೊನೆ ಲೆಕ್ಕಕ್ಕೆ ಹೋಗೋಣ. 6ನೇ ಲೆಕ್ಕ. ಅರ್ಥ ಆಗ್ತಿದಾವಲ್ಲ ಲೆಕ್ಕಗಳು? ಬಹಳ ಸಿಂಪಲ್ ಸ್ಟೆಪ್ಸಲ್ಲಿ ಮಾಡ್ತಾ ಇದ್ದೀನಿ. ಎಲ್ರಿಗೂ ಲೆಕ್ಕಗಳು ಅರ್ಥ ಆಗ್ತಿದ್ದಾವೆ ಅಂತ ತಿಳ್ಕೊಳ್ತೀನಿ ನಾನು. ಆರನೇದು 3x / 2 ಮೈನಸ್ ಇಂಗ್ಲೀಷ್ ಮೀಡಿಯಂ ಬುಕ್ಕಲ್ಲಿ ಇದು ಸ್ವಲ್ಪ ವ್ಯತ್ಯಾಸ ಆಗಿದೆ ಲೆಕ್ಕ. ಇದನ್ನು 3 ಮಾಡ್ಕೊಳ್ರಿ ಇದನ್ನು. ಸರಿನಾ? ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡು ಸೇಮ್ ಇರಬೇಕು. ಇಲ್ಲಿ ಏನಾಗಿದೆ ಅಂತಂದರೆ 5y / 2 ಇದೆ. ಇದನ್ನು 3 ಮಾಡ್ಕೊಳ್ರಿ. ಇಲ್ಲಿ 2 ಇದೆ, ಅದನ್ನು 3 ಮಾಡ್ಕೊಳ್ರಿ. ಇಂಗ್ಲೀಷ್ ಮೀಡಿಯಂ ಬುಕ್ಕಲ್ಲಿ ಇದು 3 ಇದೆ, ಕನ್ನಡ ಮೀಡಿಯಂ ಬುಕ್ಕಲ್ಲಿ 2 ಇದೆ. ಹಾಗಾಗಿ ಇದನ್ನು 3 ಮಾಡ್ಕೊಳ್ರಿ. ಸೇಮ್ ಇರಲಿ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂಗೆ. ಹಾಗಾಗಿ ಏನೂ ತೊಂದರೆ ಇಲ್ಲ. ಬಟ್ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಕಾಮನ್ನಾಗಿ ತೆಗೆದುಕೊಳ್ತೇವೆ. ಇಂಗ್ಲೀಷ್ ಮೀಡಿಯಂ ಬುಕ್ಕಿಂದನೇ ಈ ಬುಕ್ ಬಂದಿರೋದು. ಕನ್ನಡ ಮೀಡಿಯಂ ಬುಕ್ಕು ಸ್ವಲ್ಪ ನಂಬರ್ ವ್ಯತ್ಯಾಸ ಆಗಿದೆ. ಏನೂ ವ್ಯತ್ಯಾಸ ಆಗೋಲ್ಲ, ಚೇಂಜ್ ಮಾಡಿಕೊಡ್ರಿ, 3 ಮಾಡಿಕೊಡ್ರಿ. ಸರಿನಾ? ಇನ್ನು ನೆಕ್ಸ್ಟ್ ಇದು ಇರಲಿ. ದೆನ್ x/3 ಪ್ಲಸ್ y/2 = 13/6. ಸರಿನಾ? ಓಕೆ. ಇಲ್ಲಿ 2 ಭಿನ್ನರಾಶಿ ಇದೆ. ಇಲ್ಲಿ 2, 3 ಇದೆ. 2, 3 ಅವಿಭಾಜ್ಯ ಸಂಖ್ಯೆಗಳು. ಇಲ್ಲೂ 3, 2 ಇದೆ ಅವಿಭಾಜ್ಯ ಸಂಖ್ಯೆಗಳು. ಹಿಂದಿನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೀವಿ. 2, 3ರ ಲಸ ಎಷ್ಟು? 6. 6ರಿಂದ ಈ 2 ಇಕ್ವೇಷನನ್ನು ಗುಣಿಸ್ಕೊಂಬೋಣ. ಸರಿನಾ? ಇಲ್ಲಿ ಬರಿತಾ ಇದ್ದೀನಿ. 2 ಮತ್ತು 3ರ ಲಸ 6. ಆದ್ದರಿಂದ ಈ 2
ಸಮೀಕರಣಗಳನ್ನು 6ರಿಂದ ಗುಣಿಸಿದಾಗ 3x/2 ಮೈನಸ್ 5y/3 ಇಸ್ ಈಕ್ವಲ್ ಟು -2 ಇದು ಮಲ್ಟಿಪ್ಲೈಡ್ ಬೈ 6. x/3 ಪ್ಲಸ್ y/2 ಇಸ್ ಈಕ್ವಲ್ ಟು 13/6 ಈಸ್ ಮಲ್ಟಿಪ್ಲೈಡ್ ಬೈ 6. 6ರಿಂದ ಗುಣಿಸ್ತಾ ಇದ್ದೀನಿ. ಈ ಒಂದು ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ಚೇಂಜ್ ಮಾಡಿಕೊಂಡೆ. ಇಂಗ್ಲೀಷ್ ಮೀಡಿಯಮಲ್ಲಿ ಸೇಮ್ ಇದೆ, ಇಲ್ಲಿ ಕನ್ನಡ ಮೀಡಿಯಮಲ್ಲಿ ಮಾತ್ರ ಇಲ್ಲಿ 2 ಆಗಿದೆ, ಇದನ್ನು 3 ಮಾಡ್ಕೊಳ್ರಿ. ಸರಿನಾ? ಯಾರಾದರೂ ಹಳೆ ಬುಕ್ ಇಸ್ಕೊಂಡಿದ್ರೆ ಅಲ್ಲಿ ತಿದ್ದಿರ್ತಾರೆ ಅವರು, ನಾನು ಮಾಡಿಸಿದ್ದೀನಿ ಹೋದ ಸರಿ, ಹಾಗಾಗಿ ಸರಿನಾ? ಓಕೆ, ಗುಣಿಸ್ಕೊಳ್ಳೋಣ. ಗುಣಿಸ್ಕೊಂಡಾಗ 3x/2 ಇಂಟು 6 ಮೈನಸ್ 5y/3 ಇಂಟು 6 ಇಸ್ ಈಕ್ವಲ್ ಟು -2 ಇಂಟು 6. ಸರಿನಾ? ನೆಕ್ಸ್ಟ್ x/3 ಇಂಟು 6 ಪ್ಲಸ್ y/2 ಇಂಟು 6 13/6 ಇಂಟು 6. 2 1 2 3 3 1 3 2 3 1 3 2 2 1 2 3 6 1 6 1 ಉಳಿದಿರೋದನ್ನೆಲ್ಲ ಬರೆದ್ಬಿಡಿ. ಇಲ್ಲೇ ಬರಿತೀನಿ. ಎಸ್ 3 3 9x ಮೈನಸ್ 5 2 10y ಪ್ಲಸ್ ಇಂಟು ಮೈನಸ್ 2 6 12. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ತೀನಿ. ಇಲ್ಲಿ 2 ಇಂಟು ಎಕ್ಸ್ 2x ಪ್ಲಸ್ 3 ಇಂಟು ವೈ 3y ಇಸ್ ಈಕ್ವಲ್ ಟು 13. ಇದನ್ನು ಇಕ್ವೇಷನ್ ನಂಬರ್ 2. ನೋಡಿ, ಇಕ್ವೇಷನ್ ಬಂದ್ವಿ. ಇವಾಗ ಇಕ್ವೇಷನ್ ಬರೋವರೆಗೂ ಅಷ್ಟೇ. ಇಕ್ವೇಷನ್ ಬಂದ್ವು ಅಂತಂದರೆ ನೀವು ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ರಿ. 9x ಮೈನಸ್ 10y ಇಸ್ ಈಕ್ವಲ್ ಟು -12. 2x ಪ್ಲಸ್ 3y ಇಸ್ ಈಕ್ವಲ್ ಟು 13. ಈಗ ಯಾವ ಇಕ್ವೇಷನ್ ಇಲ್ಲಿ ಸುಲಭ ಇದೆ? 2ರಲ್ಲಿ ಯಾವ್ದಾದ್ರು ತಗೋಬೋದು. ನಾನು ಇಕ್ವೇಷನ್ 2 ತಗೊಳ್ತೀನಿ. ಸರಿನಾ? ಸಮೀಕರಣ ಎರಡನ್ನು ತೆಗೆದುಕೊಳ್ಳೋಣ. 2x ಪ್ಲಸ್ 3y ಇಸ್ ಈಕ್ವಲ್ ಟು 13. 2x ಇರಲಿ 2x ಇಸ್ ಈಕ್ವಲ್ ಟು 13 ಮೈನಸ್ 3y. ಆದ್ದರಿಂದ x ಇಸ್ ಈಕ್ವಲ್ ಟು 13 ಮೈನಸ್ 3y ಡಿವೈಡೆಡ್ ಬೈ 2. ಕರೆಕ್ಟಾ? ಹಾಂ, ಈಗೇನು ಮಾಡ್ತೀರಿ? ಈ ಒಂದು ಬೆಲೆನ ಮೊದಲನೇ ಕ್ವೆಶನ್ಗೆ ಹಾಕಿ. x ಇಸ್ ಈಕ್ವಲ್ ಟು 13 ಮೈನಸ್ 3y ಡಿವೈಡ್ ಬೈ 2 ಸಮೀಕರಣ 1ಕ್ಕೆ ಅಧಿಷ್ಠಿತ 1 ಅಂತಾನೆ. 9x ಮೈನಸ್ 10y ಇಸ್ ಈಕ್ವಲ್ ಟು ಮೈನಸ್ 12. ಎಕ್ಸ್ ಇರೋ ಜಾಗದಲ್ಲಿ 9 ಇಂಟು ಎಕ್ಸ್ ಅಂತಾನೆ. 13 ಮೈನಸ್ 3y ಡಿವೈಡ್ ಬೈ 2 ಮೈನಸ್ 10y ಇಸ್ ಈಕ್ವಲ್ ಟು ಮೈನಸ್ 12. ಹದಿಮೂರು ಮೈನಸ್ 3y ಡಿವೈಡ್ ಬೈ 2. ಈಗೇನು ಮಾಡ್ತೀರಿ? ಗುಣಿಸ್ಕೊಂಬಿಡಿ ಅಷ್ಟೇ. ಗುಣಿಸ್ಕೊಂಬಿಡಿ, ಆಮೇಲೆ ನೋಡೋಣ ಅಂತ. ಸರಿನಾ? ದಟ್ ಇಂಪ್ಲೈಸ್ 13 ಮೊದಲ 117 ಪ್ಲಸ್ ಇಂಟು ಮೈನಸ್ 9 27y ಬೈ 2 ಮೈನಸ್ 10y ಇಸ್ ಈಕ್ವಲ್ ಟು 12 ಮೈನಸ್ 12. ಹಾಂ, ಇಲ್ಲಿ ಏನು ಮಾಡ್ತೀರಿ? 2ಕ್ಕೂ ಲಸ ತೆಗಿರಿ. 2 ಮತ್ತು 1ಕ್ಕೆ ಲಸ ಎಷ್ಟು? 2 ಇದೆ. ಲಸ ಎಷ್ಟು? 2 ಇದೆ. ಹಾಗಾಗಿ ಕಾಮನ್ ಲಸ ಸಾಮಾನ್ಯ ಛೇದ 2. ಹಾಂ, 2 ಒಂದಲೇ 2. ಹಾಗಾಗಿ ಇಡೀ ಇದನ್ನು 1 ರೀತಿ ಗುಣಿಸಿ. 1 2 2. ಹಾಗಾಗಿ ಇದನ್ನು 2 ರೀತಿ ಗುಣಿಸಿ. 1 ರೀತಿ ಗುಣಿಸಿದಾಗ 117 ಒಂದಲೇ 117 ಮೈನಸ್ ಇಲ್ಲಿ 27y ಬಿಟ್ಬಿಟ್ಟಿದ್ದೀನಲ್ಲ. ಎಸ್. ಹಾಂ, 27y ಒಂದಲೇ 27y 12 20 20y ಇಸ್ ಈಕ್ವಲ್ ಟು
-12. ಸರಿನಾ? ಈಗೇನು ಮಾಡ್ತೀರಿ? ಈ ಎರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ 117y 117 ಮೈನಸ್ ಮೈನಸ್ ಕಾಮನ್ ಆಗಿದೆ -47y ಇಸ್ ಈಕ್ವಲ್ ಟು -12 ಇಂಟು 2 ಕರೆಕ್ಟಾ? ಈಗ -117 ಮೈನಸ್ 47y ಇಸ್ ಈಕ್ವಲ್ ಟು ಮೈನಸ್ ಇಂಟು ಪ್ಲಸ್ -24. ಈಗ ಇದನ್ನು ಕಳಿಸ್ಬಿಡಿ ಆ ಕಡೆ. -47y ಇಸ್ ಈಕ್ವಲ್ ಟು -24 -117 ಇವೆರಡ ಕೂಡಿ ಎಲ್ಲ ಕೂಡಿ ಇವಾಗ ಕೂಡಿದಾಗ -47y ಮೈನಸ್ ಕಾಮನ್ ಆಗಿದೆ 7 4 11 ದಶಕ 1 2 1 3 1 4 141 ಮೈನಸ್ ಮೈನಸ್ ಗೆಟ್ಸ್ ಕ್ಯಾನ್ಸಲ್. ಈ ಕಡೆ ಮಾಡಲಾ? ಓಕೆ, ಇಲ್ಲೇ ಮಾಡೋಣ. ಮೈನಸ್ ಮೈನಸ್ ಗೆಟ್ಸ್ ಕ್ಯಾನ್ಸಲ್. 47y ಈಸ್ ಈಕ್ವಲ್ ಟು 141 ಇರಲಿ, ಇಲ್ಲಿಗಿರಲಿ. ಈ ಕಡೆ ಅಳಿಸ್ತಾ ಇದ್ದೀನಿ. ಇದನ್ನು ಅಳಿಸ್ಲಾ? ಫಾಸ್ ಮಾಡ್ಕೊಂಡು ಬೇಗ ಬರ್ಕೊಳ್ಬೇಕು. ಎಸ್, ಅಳಿಸ್ತಾ ಇದ್ದೀನಿ. ಈ ಪೋರ್ಷನ್ ಅಳಿಸ್ತಾ ಇದ್ದೀನಿ. ಇದಿರುತ್ತೆ. ಎಸ್, ಇವಾಗ ನಮಗೆ y ಬೇಕಷ್ಟೇ. ಆದ್ದರಿಂದ y ಇಸ್ ಈಕ್ವಲ್ ಟು 141 ಡಿವೈಡ್ ಬೈ 47. ಬಾಗಿಸಿ 47 ಮೂರಲೆ ನೋಡಿ, ಒಂದಿದೆ 7 3 21, ಹಾಗಾಗಿ 47 ಮೂರಲೆ 7 3 21 ದಶಕ 2 4 3 12 4. ಎಸ್, ಹೋಯ್ತು. 47 ಒಂದಲೆ 47 ಮೂರಲೆ. ಸರಿನಾ? ಓಕೆ, y ಇಸ್ ಈಕ್ವಲ್ ಟು 3. y ಇಸ್ ಈಕ್ವಲ್ ಟು 3. ಈಗ y ಇಸ್ ಈಕ್ವಲ್ ಟು 3 ಅನ್ನು ಸಮೀಕರಣ 1 ಕಣ 2 ಕಣ 2 ಕಣ ಯಾವುದಕ್ಕಾದ್ರೂ ಹಾಕ್ಬೋದು. y ನ ಬೆಲೆ ಸಿಕ್ಕಾಗ, ಆದೇಶಿಸಿದಾಗ 2x ಪ್ಲಸ್ 3y ಇಸ್ ಈಕ್ವಲ್ ಟು 13. 2x ಕಂಡುಹಿಡಬೇಕು. 3 ಇಂಟು 3 ಇಸ್ ಈಕ್ವಲ್ ಟು 13. 2x 3 3 9 ಇಸ್ ಈಕ್ವಲ್ ಟು 13. ಸಾರಿ, ಪ್ಲಸ್ 9 ಇಸ್ ಈಕ್ವಲ್ ಟು 13. 2x ಇಸ್ ಈಕ್ವಲ್ ಟು 13 ಮೈನಸ್ 9. 2x ಇಸ್ ಈಕ್ವಲ್ ಟು 13ರಲ್ಲಿ 9 ಹೋಯ್ತು ಅಂದರೆ 4. ಅದರಿಂದ x ಇಸ್ ಈಕ್ವಲ್ ಟು 4/2. 2 1 2 x ಇಸ್ ಈಕ್ವಲ್ ಟು 2. ನೋಡಿ ಮಕ್ಕಳೇ, y ಇಸ್ ಈಕ್ವಲ್ ಟು 3, x ಇಸ್ ಈಕ್ವಲ್ ಟು 2. ಅಬ್ಬಾ, ಹೇಗೆ ಲೆಕ್ಕ ಬಂತು ನೋಡಿ ಇದು. ಸರಿನಾ? ಇಲ್ಲಿಗೆ ಮೊದಲನೇ ಮನ್ ಕಂಪ್ಲೀಟ್ ಆಗ್ತದೆ. x ಇಸ್ ಈಕ್ವಲ್ ಟು 2, y ಇಸ್ ಈಕ್ವಲ್ ಟು 3. ಗಮನಿಸಿ. ನೀಟಾಗಿ ಬರ್ಕೊಳ್ಬೇಕು. ಸ್ಟೆಪ್ ಬೈ ಸ್ಟೆಪ್, ಯಾವ ಸ್ಟೆಪ್ ಎಗರಿಸಿಲ್ಲ. ಇಲ್ಲಿ ಎಲ್ಲ ಸ್ಟೆಪ್ಸು ಮಾಡಿದ್ದೀವಿ. ಇಲ್ಲಿ ಲಾಸ ತೆಗೆದಿದ್ದೀನಿ 2 ಮತ್ತು 1ಕ್ಕೆ 2 ಲಾಸ ಬರುತ್ತೆ. 2 1 2, ಹಾಗಾಗಿ ಇಡೀ ಇದನ್ನು 1 ರೀತಿ ಗುಣಿಸಿದ್ದೀನಿ. 1 2 2, ಹಾಗಾಗಿ ಇದನ್ನು 2 ರೀತಿ ಗುಣಿಸಿದ್ದೀನಿ. ಅಲ್ಲಿ ಆರೋ ಮಾರ್ಕು ಅವೆಲ್ಲ ನೀಟಾಗಿ ನೋಡ್ಕೊಳ್ರಿ. ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬರ್ಕೊಳ್ರಿ. ಏನಾದರೂ ಡೌಟ್ ಇತ್ತು ಅಂದರೆ ಇನ್ನೊಂದ್ಸರಿ ಕೇಳ್ಕೊಳ್ಳಿ. ಇಲ್ಲ ರೆಗ್ಯುಲರ್ ಕ್ಲಾಸಲ್ಲಾದರೂ ಇದನ್ನು ಡೌಟನ್ನು ಕ್ಲಿಯರ್ ಮಾಡೋಣಂತೆ. ಓಕೆ ಮಕ್ಕಳೇ, ಅಭ್ಯಾಸ 3.3ರ ಮೊದಲನೇ ಮೈನಲ್ಲಿರ್ತಕ್ಕಂಥ 6 ಲೆಕ್ಕಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಯಾರಿಗೂ ಡೌಟ್ ಇರಲಿಕ್ಕಿಲ್ಲ. ಮುಂದಿನ ಉಳಿದಿರ್ತಕ್ಕಂಥ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ಗಳನ್ನು ಮುಂದಿನ ಪೀರಿಯಡಲ್ಲಿ ತಿಳ್ಕೊಳ್ಳೋಣಂತೆ. ಇಲ್ಲಿವರೆಗೂ ಪಾಠ ಕೇಳಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ಪೀರಿಯಡಲ್ಲಿ ಇನ್ನೂ ಇದಕ್ಕೆ ಸಂಬಂಧಪಟ್ಟಂಗೆ ಅಭ್ಯಾಸ 3.3ರದ್ದು ಇನ್ನೂ ಚೆನ್ನಾಗಿ ತಿಳ್ಕೊಳ್ಳೋಣಂತೆ, ಲೆಕ್ಕಗಳನ್ನ ಸಾಲ್ವ್ ಮಾಡೋಣಂತೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.